ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಕಾರಿನಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಅವರ ಜೊತೆ ಮಿಂಚು ಮತ್ತು ಆಕಾಶ್ ಕೂಡ ಇರ್ತಾರೆ. ಆಗ ಮಿಂಚು, ಅಪ್ಪ ಏನಿದು ಇವತ್ತು ತುಂಬ ಖುಷಿಯಾಗಿದ್ದೀರಲ್ಲ ಅಂತ ಮಿಂಚು ಕೇಳಿದಾಗ ಗೌತಮ್, ನಾನು ನಮ್ಮ ನೆಂಟರ ಮನೆಗೆ ಹೋಗಿದ್ದೆ. ಯಾರ ಮನೆಗೆ ಹೋಗಿದ್ದೆ ಅಪ್ಪ ಅಂತ ಮಿಂಚು ಕೇಳ್ತಾಳೆ. ಆಗ ಗೌತಮ್, ನಾನು ನಮ್ಮ ಅತ್ತೆ ಮಾವನ ಮನೆಗೆ ಹೋಗಿದ್ದೆ ಅಂತ ಗೌತಮ್ ಹೇಳ್ತಾನೆ. ಆಗ ಅಲ್ಲೇ ಕೂತಿದ್ದ ಭೂಮಿಕಾಗೆ ತುಂಬಾ ಖುಷಿಯಾಗುತ್ತೆ. ಇದೇನಿದು, ಗೌತಮ್ ಅವರು ಅತ್ತೆ ಮನೆ ಅಂತ ಹೇಳ್ತಿದಾರಲ್ಲ, ಏನಾದರೂ ಅಮ್ಮನ ಮನೆಗೆ ಹೋಗಿ ಬಂದ್ರಾ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ, ಹೇಗೆ ಕೇಳೋದು ಅಂತ ಇತ್ತ ಕಾರಿನಲ್ಲಿ ಕೂತ ಭೂಮಿಕಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಗೌತಮ್, ಹೌದು ಅವರು ನನಗೆ ಅತ್ತೆ ಮಾವ, ನನಗೆ ತುಂಬ ಬೇಕಾದವರು, ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಬಂದೆ ಅಂತ ಇತ್ತ ಗೌತಮ್ ಮಿಂಚುಗೆ ಮತ್ತು ಆಕಾಶ್ಗೆ ಹೇಳ್ತಾ ಇರ್ತಾರೆ. ಆಗ ಆಕಾಶ್, ಅಯ್ಯೋ ಸರ್, ಅವರು ನಿಮಗೆ ತುಂಬ ಬೇಕಾದವರಾ ಅಂತ ಕೇಳಿದಾಗ ಗೌತಮ್, ಹೌದು ಅವರು ನನಗೆ ತುಂಬ ಬೇಕಾದವರು, ಅವರು ನನಗೆ ತುಂಬ ಹತ್ತಿರವಾದವರು ಅಂತ ಗೌತಮ್ ಇತ್ತ ಆಕಾಶ್ಗೆ ಹೇಳ್ತಾರೆ. ಆಗ ಆಕಾಶ್, ಹೌದಾ ಸರಿ ಅಂತ ಹೇಳ್ತಾರೆ. ಈ ಕಡೆ ಎಲ್ಲರೂ ಕೂಡ ಮನೆ ಹತ್ರ ಬರ್ತಾರೆ. ಆಗ ಮಿಂಚು ಕೂಡ, ಅಪ್ಪ ಬನ್ನಿ ಅಪ್ಪ ಹೋಗೋಣ ಅಂತಾಳೆ. ಆಗ ಗೌತಮ್, ಹಾಂ ನಡಿ ಮಿಂಚು ಅಂತ ಬರ್ತಾ ಇರ್ತಾರೆ. ಆಗ ಭೂಮಿಕಾ, ಅಯ್ಯೋ ಅಪ್ಪ ಅಮ್ಮ ಹೇಗಿದ್ದಾರೋ ಏನೋ, ಅವ್ರ ಮನೆಗೆ ಹೋಗಿದ್ರ ಅಂತ ಗೌತಮ್ ಅವ್ರನ್ನ ಕೇಳಬೇಕಿತ್ತಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಕಾರಿನಿಂದ ಇಳಿದ ಭೂಮಿಕಾ, ಗೌತಮ್ ಅವರೇ ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕು ಅಂತ ಕೇಳ್ತಾಳೆ. ಆಗ ಗೌತಮ್, ಏನು ಹೇಳಿ ಅಂತ ಹೇಳಿದಾಗ ಮಿಂಚು ಮುಖವನ್ನು ನೋಡ್ತಾರೆ. ಆಗ ಗೌತಮ್, ಮಿಂಚು ನೀನು ಸ್ವಲ್ಪ ಒಳಗಡೆ ಹೋಗಿರಮ್ಮ, ನಾನು ಬರ್ತೀನಿ ಅಂತ ಗೌತಮ್ ಹೇಳ್ತಾರೆ. ಸರಿ ಪಪ್ಪ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಮಿಂಚು ಹೊರಟೋಗ್ತಾರೆ. ಇತ್ತ ಗೌತಮ್, ಹೇಳಿ ಏನು ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಅದೇ ನೀವು ಕಾರಿನಲ್ಲಿ ಕೂತಾಗ ಹೇಳಿದ್ರಲ್ಲ ನಾನು ಅತ್ತೆ ಮಾವನ ಮನೆಗೆ ಹೋಗಿ ಬಂದೆ ಅಂತ, ಅದು ನಮ್ಮ ಅಪ್ಪ ಅಮ್ಮನ ಮನೆಗೆ ತಾನೇ, ಅವರು ಎಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ ಗೌತಮ್, ಅದೆಲ್ಲ ನಿಮಗೆ ಯಾಕೆ, ನಾನು ಯಾಕೆ ನಿಮಗೆ ಅದನ್ನೆಲ್ಲ ಹೇಳಬೇಕು ಅಂತ ಈ ಕಡೆ ಗೌತಮ್ ಕೇಳಿದಾಗ ಭೂಮಿಕಾಗೆ ಶಾಕ್ ಆಗುತ್ತೆ. ಅಂದರೆ ನೀವು ಹೋಗಿದ್ದಿದ್ದು ನಮ್ಮ ಅಪ್ಪ ಅಮ್ಮನ ಮನೆಗಲ್ವಾ ಅಂದಾಗ, ಅದೆಲ್ಲ ನಿಮಗೆ ಬೇಡದೇ ಇರುವಂತಹ ವಿಷಯ, ನೀವು ಆ ವಿಷಯಕ್ಕೆ ಬರಬೇಡಿ ಅಂತ ಅಂದಾಗ ಭೂಮಿಕಾ, ಯಾಕೆ ಗೌತಮ್ ಅವರೇ ಈ ರೀತಿಯೆಲ್ಲ ಮಾತಾಡ್ತೀರಾ, ನನಗೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನನಗೂ ಆಸೆ ಇರೋದಿಲ್ವಾ, ದಯವಿಟ್ಟು ಹೇಳಿ ಯಾರ ಮನೆಗೆ ಹೋಗಿದ್ರಿ ಅಂದಾಗ, ಹೌದು ಅವ್ರ ಮನೆಗೇ ಹೋಗಿದ್ದೆ ಅಂತ ಹೇಳಿದಾಗ, ಹೌದಾ ಅಪ್ಪ ಅಮ್ಮ ಜೀವ ಮಹಿಮಾ ಎಲ್ಲರೂ ಹೇಗಿದ್ದಾರೆ ಗೌತಮ್ ಅವರೇ ಅಂತ ಕೇಳ್ತಾಳೆ. ಆಗ ಗೌತಮ್, ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ, ನೀವು ಯಾರನ್ನು ಮೀಟ್ ಮಾಡಲ್ಲ ಅಂತ ಬಬ್ರು ಅವನನ್ನ ಶಪಥ ಮಾಡಿದ್ದೀರಾ, ಈಗ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಲ್ಲ ಅಂದಾಗ ಭೂಮಿಕಾ, ಗೌತಮ್ ಅವರೇ ದಯವಿಟ್ಟು ನನ್ನನ್ನು ಹಂಗಿಸ್ಬೇಡಿ, ದಯವಿಟ್ಟು ಹೇಳಿ ನೀವು ಅಪ್ಪ ಅಮ್ಮನ ಮೀಟ್ ಮಾಡಿದ್ರಾ, ಏನಂದರು, ಎಲ್ಲರೂ ಖುಷಿಯಾಗಿದ್ದಾರಾ, ಸಂತೋಷವಾಗಿದ್ದಾರಾ ಅಂತ ಕೇಳಿದಾಗ ಗೌತಮ್, ಹಾಂ ಪರವಾಗಿಲ್ಲ, ಓಕೆ ನೀವು ಇಲ್ಲದೇನೆ ಅವರು ಖುಷಿಯಾಗಿಲ್ಲ ಅಂತ ಹೇಳಿದಾಗ ಭೂಮಿಕಾ ಸಪ್ಪೆ ಮುಖವನ್ನು ಮಾಡಿಕೊಂಡು ನಿಂತ್ಕೊಂಡು, ಗೌತಮ್ ಅವರೇ ಅದು ಅಂತ ಹೇಳೋ ಅಷ್ಟರಲ್ಲಿ ಗೌತಮ್, ನೋಡಿ ಭೂಮಿಕಾ, ನಾನು ಅಲ್ಲಿಗೆ ಹೋಗಿದ್ದಕ್ಕೆ ನನಗೆ ಒಂದು ವಿಷಯ ಗೊತ್ತಾಯಿತು, ನನಗೆ ನಿಮ್ಮ ಮೇಲಿನ ಬಂಡವಾಳ ಎಲ್ಲ ಗೊತ್ತಾಯಿತು, ನಿಮ್ಮ ಬಗ್ಗೆ ನಾನು ತಿಳ್ಕೊಂಡಂಗಾಯಿತು ಅಂತ ಗೌತಮ್ ಭೂಮಿಕಾಗೆ ಹೇಳ್ತಾನೆ. ಆಗ ಭೂಮಿಕಾ, ಏನು ಮಾತಾಡ್ತಾ ಇದ್ದೀರಾ ಗೌತಮ್ ಅವರೇ, ನನ್ನ ಬಗ್ಗೆ ಏನು ಗೊತ್ತಾಯಿತು, ನನ್ನ ಬಂಡವಾಳ ಏನು ಅಂತ ಕೇಳಿದಾಗ, ನೀವು ತುಂಬ ಸ್ವಾರ್ಥಿ ಭೂಮಿಕಾ ಅವರೇ, ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡ್ತೀರಾ, ನೀವು ನಿಮ್ಮ ಮನಸ್ಸಲ್ಲಿರೋದನ್ನು ಮಾತ್ರ ಪತ್ರದಲ್ಲಿ ಬರೆದು ಅವರಿಗೆ ಪತ್ರವನ್ನು ಕಳಿಸಿದ್ದೀರಾ, ಆದರೆ ಅವರಿಂದ ಉತ್ತರ ಪಡಿಬೇಕು ಅಥವಾ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ ಒಂದೇ ಒಂದು ಸಣ್ಣ ಪ್ರಯತ್ನವನ್ನು ನೀವು ಮಾಡಲಿಲ್ವಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಗೌತಮ್ ಹೇಳಿದಾಗ ಭೂಮಿಕಾ ಅದು ಅಂತ ಇರ್ತಾರೆ. ನೀವು ಆ ಮಗುವನ್ನು, ಆ ಮೊಮ್ಮಗನನ್ನು ಸಹ ನೋಡಿಕೊಂಡು ಅವರು ಖುಷಿಯಾಗಿರ್ತಿದ್ರು, ಆ ಮಗುನೂ ಸಹ ತೋರಿಸಿಲ್ಲ, ಅವರನ್ನು ಒಂದು ಸರಿ ಕೂಡ ಭೇಟಿಯನ್ನು ಮಾಡಿಲ್ಲ ನಿಮ್ಮ ಕೈಲಿ, ಆದರೆ ಅವರನ್ನು ಭೇಟಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಇಲ್ಲೇ ಹತ್ತಿರದ ಅಂಚೆ ಪತ್ರದ ಒಂದು ಪೆಟ್ಟಿಗೆಯ ನಂಬರನ್ನು ಕೊಟ್ಟರೆ ಅದಕ್ಕಾದರೂ ಅವರ ಉತ್ತರವನ್ನು ನೀವು ಪಡಿಬೋದಲ್ವ, ಅದನ್ನಾದರೂ ಮಾಡಿ, ಅದರಲ್ಲಿ ನೀವು ಮೀಟ್ ಮಾಡುವಂತಹ ಅವಶ್ಯಕತೆಯೂ ಇರಲ್ಲ, ಮುಖನೂ ತೋರಿಸೋದಿಲ್ಲ ಅಂತ ಹೇಳಿದಾಗ ಭೂಮಿಕಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ಮಿಂಚು ಮತ್ತು ಆಕಾಶ್ ಇಬ್ಬರು ಕೂಡ ಒಳಗಡೆ ಬರ್ತಾರೆ. ಒಳಗಡೆ ಇರಬೇಕಾದ್ರೆ ಮಿಂಚು ಮತ್ತು ಆಕಾಶ್ ಕೂತಿರ್ತಾರೆ. ಆಗ ಆಕಾಶ್, ಅಮ್ಮ ನನಗೆ ಊಟ ಬೇಕು ಅಂತ ಹೇಳಿದಾಗ, ಸರಿ ಇಬ್ಬರಿಗೂ ಕೂಡ ಊಟ ಹಾಕ್ಕೊಡ್ತೀನಿ ಅಂತ ಭೂಮಿಕಾ ಒಳಗಡೆ ಹೋಗ್ತಾರೆ. ಆಗ
ಆಕಾಶ್ ಅಮ್ಮ ನಮ್ಮಿಬ್ಬರಿಗೂ ನೀನೇ ತಿನ್ನಿಸ್ಬೇಕು ಅಂದಾಗ, ಅಯ್ಯೋ ನೀವಿಬ್ಬರು ಜಗಳ ಆಡ್ಕೊಳ್ತಿದ್ರಿ ಅಂತ ಕೇಳಿದಾಗ, ಇಲ್ಲ ಅಮ್ಮ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ ಅಂತ ಆಕಾಶ್ ಹೇಳ್ತಾರೆ. ಆಗ ಸರಿ 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 ಆಯಿತು ಅಂತ ಹೇಳ್ಬಿಟ್ಟು, ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ನನಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿಕಾ ಇಬ್ಬರು ಕೂಡ ಊಟವನ್ನು ಮಾಡಿಸ್ತಾ ಇರ್ತಾಳೆ. ಊಟವನ್ನು ಮಾಡಿಸ್ಬೇಕಾದ್ರೆ ಇತ್ತ ಗೌತಮ್ ಹೇಳಿದ ಮಾತುಗಳು ನೆನಪಾಗುತ್ತೆ. ಹೇಗೆ ಮಾತಾಡಿಬಿಟ್ರು ಗೌತಮ್ ಅವರು. ನಾನು ನಮ್ಮ ತಂದೆ ತಾಯಿಗೆ ಒಂದು ಅವಕಾಶವನ್ನು ಕೊಡಬೇಕಿತ್ತು. ಅವ್ರ ಮಾತನ್ನು ನಾನು ಸಹ ತಿಳ್ಕೋಬೇಕಿತ್ತು. ಅವ್ರ ಮನಸ್ಸಲ್ಲೇನಿದೆ, ಅವ್ರ ದುಃಖ, ಅವ್ರ ಸಂತೋಷ, ಅವ್ರ ಮನಸ್ಸಲ್ಲಿರುವಂತಹ ನೋವು, ಅವ್ರ ಮನಸ್ಸಲ್ಲಿನ ಭಾರವನ್ನು ನಾನು ಕಡಿಮೆ ಮಾಡಬಹುದಾಗಿತ್ತು ಪತ್ರವನ್ನು ಇಸ್ಕೊಂಡು. ಅಯ್ಯೋ ಛೆ, ಎಂಥ ತಪ್ಪನ್ನು ಮಾಡಿಬಿಟ್ಟೆ ನಾನು ಅಂತ ಈ ಕಡೆ ಭೂಮಿಕಾ ತುಂಬ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಯೋಚನೆಯನ್ನು ಮಾಡಿಕೊಂಡು ಈ ಕಡೆ ನಾನು ಪತ್ರ ಬರಿತೀನಿ, ಅವರಿಗೆ ಪಿನ್ ಕೋಡನ್ನು ಕೊಟ್ಟು ನಾನು ಆ ಪತ್ರವನ್ನು ಅಂಚೆ ಮೂಲಕ ಇಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವರ ತಂದೆ ತಾಯಿಗೆ ಪತ್ರವನ್ನು ಬರಿತಾಳೆ. ಅಮ್ಮ, ನಾನು ನಿಮ್ಮ ಮನಸ್ಸಲ್ಲಿರುವಂತಹ ನೋವನ್ನು ಕೇಳಲೇ ಇಲ್ಲ. ನೀವು ಈ ಒಂದು ಅಂಚೆ ಪೆಟ್ಟಿಗೆಗೆ ಪತ್ರವನ್ನು ಹಾಕಿದರೆ ಅದು ನನಗೆ ಬಂದು ತಲುಪುತ್ತೆ ಅಂತ ಇತ್ತ ಭೂಮಿಕಾ ಪತ್ರವನ್ನು ಬರೆದೇ ಬಿಡ್ತಾಳೆ. ಈ ಕಡೆ ಅವರ ತಂದೆ ತಾಯಿಗೆ ಪತ್ರ ಹೋಗುತ್ತೆ ಅಂತಲೇ ಹೇಳ್ಬೋದು. ಇತ್ತ ಜಯದೇವ್ ಮತ್ತು ದಿಯಾ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಜಯದೇವ್ ಎಣ್ಣೆ ಕುಡಿಯುತ್ತಾ ಕೂತಿರ್ತಾನೆ. ಇತ್ತ ದಿಯಾ, ಅಲ್ಲ ಜಯ್, ನಮಗೆ ಯಾವ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ, ನಾವೀಗ ಏನು ಮಾಡೋದು? ಆ ಬ್ಯಾಂಕ್ ಅವರಿಗೆ ನಮ್ಮ ಮೇಲೆ ಸ್ವಲ್ಪನಾದರೂ ಕನಿಕರ ಇಲ್ವಾ ಅಂತ ಅಂದಾಗ ಜಯದೇವ್ ಸಿಟ್ಟಿನಿಂದ, ಅವರು ನಮ್ಮ ಮೇಲೆ ಕನಿಕರ ತೋರ್ಸೋಕ್ಕೆ ಅವ್ರು ಯಾರು? ನಾವೇನು ಭಿಕ್ಷುಕರ? ನಾವು ರಾಜರ ಥರನೇ ಇರಬೇಕು. ಆದರೆ ನಾನು ಈಗ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಯಾವ ಕಾರ್ಡು ಕೂಡ ಆ್ಯಕ್ಟಿವೇಟ್ ಆಗ್ತಾ ಇಲ್ಲ. ಹಾಗಾಗಿ ಅದೊಂದು ಸಮಸ್ಯೆ ಆಗಿದೆ. ಆ ಬ್ಲಡಿ ಗೌತಮ್ ದಿವಾನ್ ನಮ್ಮ ಕೈ ಸಿಕ್ಕಿದ್ರೆ ನಾವು ಏನಾದರೂ ಸರಿ ಎಲ್ಲವನ್ನು ಸೈನ್ ಮಾಡಿಸ್ಕೊಂಡು ಆರಾಮಾಗಿ ಇರ್ಬೋದು ಬೇಬಿ ಅಂತ ಇತ್ತ ದಿಯಾಗೆ ಜಯದೇವ್ ಹೇಳ್ತಾ ಇರ್ತಾನೆ. ಆಗ ದಿಯಾ, ಅಲ್ಲ ಜಯ್, ಅಟ್ಲೀಸ್ಟ್ ಆ ಮಲ್ಲಿನಾದರೂ ಯಾವುದಾದ್ರೂ ಪ್ರಾಪರ್ಟಿ ಪೇಪರ್ಗೆ ಸೈನ್ ಮಾಡಿಸಿದ್ರೆ ನಾವು ಏನಾದರೂ ಮಾರ್ಕೊಂಡಾದರೂ ನಾವು ಉಸಿರಾಡ್ಬೋದಾಗಿತ್ತು. ಆದರೆ ಯಾವುದನ್ನು ಇಲ್ದಂಗೆ ಮಾಡಿಬಿಟ್ಲಲ್ಲ ಅವಳು ಆ ಮಲ್ಲಿ, ಬೇಗ ಹುಡುಕಿಸಿ ಅಂತ ಹೇಳಬೇಕಾದ್ರೆ, ಹೌದು ಬೇಬಿ, ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಮಾತ್ರ ಅಂದ್ಕೋಬೇಡ, ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದೀನಿ ಬೇಬಿ. ಅಣ್ಣನಿಗೆ ದಿನೇ ದಿನೇ ಹತ್ರ ಆಗ್ತಾನೇ ಇದ್ದೀನಿ. ಅವನೇನಾದರೂ ನನ್ನ ಕೈ ಸಿಕ್ಕಾಕೊಂಡ್ರೆ ಮುಗಿದು ಹೋಯಿತು, ಎಲ್ಲ ನನ್ನ ಕೈಗೆ ಬರುತ್ತೆ, ನನ್ನ ವಶ ಆಗುತ್ತೆ ಅಂತ ಇತ್ತ ಜಯದೇವ್ ಮಾತಾಡ್ತಾ ಇರ್ತಾನೆ. ಅದನ್ನು ಆ ಕಡೆ ಲಕ್ಷ್ಮೀಕಾಂತ್ ಕೇಳಿಸ್ಕೊಂಡು, ಆಹಾ ಮಲ್ಲಿ ಸಿಗೋಕ್ಕೆ ನಾನು ಬಿಡ್ತೀನಿ, ನಾನು ಮಲ್ಲಿಯನ್ನು ಕಾಪಾಡ್ತೀನಿ ಅಂತ ಇತ್ತ ಲಕ್ಷ್ಮೀಕಾಂತ್ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಜಯದೇವ್ ಹಾಗೆ ಮಿಂಚು, ಆಕಾಶ್ ಎಲ್ಲರೂ ಒಂದೇ ಕಡೆಯಲ್ಲಿ ಭೇಟಿಯನ್ನು ಆಗ್ತಾರೆ. ಅದರಲ್ಲಿ ಜಯದೇವ್ ಮಿಂಚು ಮತ್ತು ಆಕಾಶನ್ನು ಭೇಟಿ ಮಾಡ್ತಾನೆ. ಇತ್ತ ಮಿಂಚು ಮತ್ತು ಆಕಾಶ್ಗೆ ಮಲ್ಲಿ ಫೋಟೋವನ್ನು ತೋರಿಸಿ ಇವ್ರನ್ನ ಎಲ್ಲಾದರೂ ನೋಡಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ಆಕಾಶ್ಗೆ ಶಾಕ್ ಆಗುತ್ತೆ. ಇದೇನು ಇವರು ನಮ್ಮ ಚಿಕ್ಕಿ ಫೋಟೋನ ಡಾರ್ಲಿಂಗ್ ಫೋಟೋ ತೋರಿಸ್ತಾ ಇದ್ದಾರಲ್ಲ ಅಂತ ಆಕಾಶ್ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಈ ಕಡೆ ಜಯದೇವ್, ನಿಮಗೆ ಗೊತ್ತಾ ಅಂತ ಹೇಳಿದಾಗ ಇತ್ತ ಆಕಾಶ್, ನನಗೆ ಗೊತ್ತಲ್ವ, ನಾನು ಚಿಕ್ಕಿನೇ ಅಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಲಕ್ಷ್ಮೀಕಾಂತ್ ಮತ್ತು ಮಲ್ಲಿ ಇಬ್ಬರು ಕೂಡ ಅಯ್ಯೋ ಆಕಾಶ್ ಏನಾದರೂ ಹೇಳಿಬಿಟ್ರೆ ಅಂತ ಯೋಚನೆಯನ್ನು ಮಾಡ್ತಿರ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಆಕಾಶ್ ನಿಜ ಹೇಳ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.